ಆಗಿರುವಂತಹ ಸುದ್ದಿ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹೊರಟಿದೀವಿ. ಯಾವ ವಿಚಾರ ಅಂತಂದ್ರೆ ರೇವಣ್ಣ ಕುಟುಂಬ ತಮ್ಮ ಮಾಜಿ ಕಾರು ಚಾಲಕನ ಕುಟುಂಬಕ್ಕೆ ಕಿರುಕುಳ ಕೊಡ್ತು ಅನ್ನುವಂತಹ ಒಂದು ಆರೋಪ ಏನಿದೆ. ಆ ಪ್ರಕರಣದಲ್ಲಿ ಹಾಗಿದ್ರೆ ಏನಾಯಿತು? HD ರೇವಣ್ಣ ಫ್ಯಾಮಿಲಿಯ ವಿರುದ್ಧ ಈಗ ಹಾಸನದಲ್ಲಿ ಬೃಹತ್ ಆದಂತಹ ಪ್ರತಿಭಟನೆ. ಕಾರು ಚಾಲಕ ಕಾರ್ತಿಕ್ ಮತ್ತು ಅವರ ಪತ್ನಿ ಮೇಲೆ ಭವಾನಿ ರೇವಣ್ಣ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪ ಏನಿದೆ. ಭವಾನಿ ಹಲ್ಲೆ ಮಾಡಿದ್ದಕ್ಕೆ ಕಾರ್ತಿಕ್ ಪತ್ನಿ ಶಿಲ್ಪಾ ಗರ್ಭಪಾತ ಆಯಿತು ಅಂತ ಈಗ ಜನ ಸಿಟ್ಟಾಗಿದ್ದಾರೆ, ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಜೊತೆಗೆ ಮಾಜಿ ಶಾಸಕ AT ರಾಮಸ್ವಾಮಿಯವರ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೆದಿದೆ. NR ವೃತ್ತದಲ್ಲಿ ನೂರಾರು ಮಹಿಳೆಯರಿಂದ ಪ್ರತಿಭಟನೆ. ಭವಾನಿ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಹಿಳೆಯರು ಆಗ್ರಹಿಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕೈಯಲ್ಲಿ ಭ್ರೂಣದ ಪ್ರತಿಕೃತಿಯನ್ನ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೇವಣ್ಣ ಫ್ಯಾಮಿಲಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರೇವಣ್ಣ ಅವರ ಫ್ಯಾಮಿಲಿ ವಿರುದ್ಧ ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಈಗಾಗಲೇ ಕಾರ್ತಿಕ್ ದಂಪತಿ ಆರೋಪವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಈಗ ಅವರ ಪರವಾಗಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಲೆಕ್ಸ್ ಅನ್ನ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ, ಧಿಕ್ಕಾರ ಕೂಗ್ತಾ ಇದ್ದಾರೆ. ಬಲಾಢ್ಯರ ದೌರ್ಜನ್ಯಕ್ಕೆ ಧಿಕ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಭ್ರೂಣದ ಪ್ರತಿಕೃತಿಯನ್ನ ಹಿಡಿದು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಈ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ರೇವಣ್ಣ ಫ್ಯಾಮಿಲಿ ವಿರುದ್ಧ ಮಾಜಿ ಕಾರು ಚಾಲಕ ಕಾರ್ತಿಕ್ ದೂರು ಕೊಟ್ಟಿದ್ದಾರೆ. ಕಿಡ್ನಾಪ್ ಮಾಡಿ ಆಸ್ತಿ ಬರೆಸಿಕೊಂಡಿದ್ದಾರೆ ಅಂತ ಪೊಲೀಸರಿಗೆ ದೂರು ನೀಡಿದ್ದಾರೆ. 13 ಎಕರೆ ಜಮೀನಿಗಾಗಿ ಕಿರುಕುಳ ನೀಡಿದ್ದಾರೆ ರೇವಣ್ಣ ಫ್ಯಾಮಿಲಿ ಅಂತ ಕಾರ್ತಿಕ್ ಆರೋಪ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆನೆ ಬಿತ್ತರಿಸಿದೆ. ನನ್ನ ಮೇಲೆ ಪ್ರಜ್ವಲ್, ಪತ್ನಿ ಶಿಲ್ಪಾ ಮೇಲೆ ಭವಾನಿ ರೇವಣ್ಣ ಹಲ್ಲೆ ಮಾಡಿದ್ದಾರೆ ಅನ್ನೋದು ಕಾರ್ತಿಕ್ ಅವರ ದೂರು. ಭವಾನಿ ರೇವಣ್ಣ ಅವರು ಹಲ್ಲೆ ಮಾಡಿದ್ದಕ್ಕೆ ನನ್ನ ಪತ್ನಿಗೆ ಗರ್ಭಪಾತ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಭವಾನಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಲ್ಲದೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ರು. ಮಾಜಿ ಚಾಲಕ ಕಾರ್ತಿಕ್ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಈಗ ರೇವಣ್ಣ ಫ್ಯಾಮಿಲಿ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ರೇವಣ್ಣ ಕುಟುಂಬಕ್ಕೆ ನಿಜಕ್ಕೂ ಈ ಪ್ರಕರಣ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಭವಾನಿ ರೇವಣ್ಣ ಅವರ ವಿರುದ್ಧ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಜಿ ಶಾಸಕ AT ರಾಮಸ್ವಾಮಿ ಅವರು ಈ ಪ್ರತಿಭಟನೆಯ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರೇವಣ್ಣ ಫ್ಯಾಮಿಲಿ ವಿರುದ್ಧ ಭಾರಿ ಗಂಭೀರ ಆರೋಪ ಕೇಳಿಬಂದಿರೋದು ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮತ್ತು ಅವರ ಪತ್ನಿಯಿಂದ. ಈಗ ಅವರು ಮಾಡಿದಂತಹ ದೂರಿಗೆ ಒಂದು ಬೆಂಬಲಕ್ಕೆ ನಿಂತು ಈಗ ಭವಾನಿ ಅವರ ವಿರುದ್ಧ ಭಾರಿ ಪ್ರತಿಭಟನೆ ಕಂಡು ಬರ್ತಾ ಇದೆ. ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆಯಾ ಈ ಪ್ರಕರಣ? ಯಾಕಂದ್ರೆ ಈಗ AT ರಾಮಸ್ವಾಮಿ ಅವರು ಕೂಡ ಅವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ನಡೀತಾ ಇರೋದ್ರಿಂದಾಗಿ. ಹೌದು ಪ್ರತಿಮಾ, ರಾಜಕೀಯ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಂಡಿದೆ ಅನ್ನೋದಕ್ಕೆ ಇವತ್ತು ನಡೆದಂತ ಪ್ರತಿಭಟನೆ ಸಾಕ್ಷಿಯಾಗಿದೆ. AT ರಾಮಸ್ವಾಮಿ ಅವರು ಈ ಹಿಂದೆ JDS ನಿಂದ ಶಾಸಕರಾಗಿದ್ದವರು, JDS ಕುಟುಂಬದಲ್ಲೇ ಇದ್ರು. ಈಗ JDS ನ ತೊರೆದು ಹೊರ ಬಂದಿರುವಂತ AT ರಾಮಸ್ವಾಮಿ ಅವರು ಬಿಜೆಪಿಯನ್ನು ಸೇರ್ಪಡೆಯಾಗಿದ್ರು. ನಂತರದಲ್ಲಿ ಈಗ ಬಿಜೆಪಿಯಲ್ಲಿ ಇದ್ದಾರೆ. ಆದ್ರೆ ಭವಾನಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬೀದಿಗಿಳಿದು ಹೋರಾಟಕ್ಕೆ AT ರಾಮಸ್ವಾಮಿ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಯಿತು. ಅದರಲ್ಲೂ ಭವಾನಿ ರೇವಣ್ಣ ಅವರು ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರಭಾವಿ ಕುಟುಂಬದವರಾಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಅವರನ್ನ ತನಿಖೆ ನಡೆಸ್ತಾ ಇಲ್ಲ, ಪ್ರಕರಣ ದಿಕ್ಕು ತಪ್ಪಿ ಹೋಗ್ತಾ ಇದೆ, ತನಿಖೆ ಆಗ್ತಾ ಇಲ್ಲ ಅನ್ನುವಂತಹದ್ದು AT ರಾಮಸ್ವಾಮಿ ಅವರ ಆರೋಪಕ್ಕೆ ಒಂದು ಶಿಶುವಿನ ಪ್ರತಿಕೃತಿಯನ್ನು ಸಹ ಹಿಡಿದು ಪ್ರತಿಭಟನೆಯಲ್ಲಿ ಮಹಿಳೆಯೊಬ್ಬರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು. ಇವೆಲ್ಲ ಬೆಳವಣಿಗೆ ನೋಡಿದಾಗ ಖಂಡಿತವಾಗ್ಲೂ ರಾಜಕೀಯ ಸ್ವರೂಪವನ್ನ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ
ಭವಾನಿ ರೇವಣ್ಣ ಈ ಅಕ್ರಮವಾಗಿ ಭೂ ಪರಭಾರೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪ ಪ್ರಕರಣ ಈಗ ರಾಜಕೀಯ ಸ್ವರೂಪವನ್ನ ಸದ್ಯ ಪಡೆದಿದೆ. ಎಚ್ ಡಿ ರೇವಣ್ಣ ಅವರ ಕುಟುಂಬದ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂತಹ ಒತ್ತಾಯ. ಬೇನಾಮಿ ಹೆಸರಿನಲ್ಲಿ ಇವರು ಆಸ್ತಿಯನ್ನ ಮಾಡಿದ್ರು, ಜೊತೆಗೆ 13 ಎಕರೆ ಆಸ್ತಿಯನ್ನ ಕಾರ್ತಿಕ್ಗೆ ಬಲವಂತ ತರಿಸ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ, ಆಕ್ರೋಶವನ್ನ ಎ ಟಿ ರಾಮಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಮನವಿಯ ಪತ್ರವನ್ನು ಸಹ ಸಲ್ಲಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಆಗ್ಬೇಕು, ಪ್ರಭಾವಿ ಕುಟುಂಬದ ವಿರುದ್ಧ ಕ್ರಮ ಆಗ್ಬೇಕು, ಬಲಾಢ್ಯರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತಹ ಒತ್ತಾಯವನ್ನ ಎ ಟಿ ರಾಮಸ್ವಾಮಿ ಅವರು ಮಾಡಿದ್ರು. ನೂರಾರು ಸಂಖ್ಯೆಯಲ್ಲಿ ಕಾರ್ತಿಕ್ ಅವರು ದೂರ್ ಕೊಟ್ಟರು ಕೂಡ ಪೊಲೀಸರು ಯಾವುದೇ ದೂರನ್ನ ದಾಖಲಿಸಿರ್ಲಿಲ್ಲ. ಆ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತ್ತು. ಜೊತೆಗೆ ದಂಪತಿಯನ್ನ ಕೂಡ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಯಿತು. ಜೊತೆಗೆ ಈಗ ಮಹಿಳಾ ಆಯೋಗವೂ ಕೂಡ ಈ ದಂಪತಿಯ ಬೆನ್ನಿಗೆ ನಿಂತಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಈಗಲೂ ಪೊಲೀಸರು ಸರಿಯಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ? ಎಕ್ಸಾಕ್ಟ್ ಆಗಿ ಆಗ್ತಾ ಇರೋದೇನು? ಜೊತೆಗೆ ಇವತ್ತಾದಂತಹ ಪ್ರತಿಭಟನೆ ನಿಜಕ್ಕೆ ಏನ್ ಸೂಚಿಸ್ತಾ ಇದೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಪೊಲೀಸರು ತನಿಖೆಯನ್ನು ಸ್ಪಷ್ಟವಾಗಿ ಅಂದ್ರೆ ನಿಖರವಾಗಿ ಮಾಡ್ತಾ ಇಲ್ಲ. ಇದರಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿರೋದ್ರಿಂದ ಸರಿಯಾದ ನ್ಯಾಯ ಸಿಗುವ ಸಾಧ್ಯತೆ ಇಲ್ಲ. ಹೀಗಾಗಿ ಬೇರೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ಒತ್ತಾಯವೂ ಸಹ ಕೇಳಿ ಬಂದಿದೆ. ಇದರ ನಡುವೆ ಎ ಟಿ ರಾಮಸ್ವಾಮಿ ಅವರು ಇವತ್ತು ಪ್ರತಿಭಟನೆ ನೂರಾರು ಸಂಖ್ಯೆಯಲ್ಲಿ ಜನರೊಂದಿಗೆ ಪ್ರತಿಭಟನೆಯನ್ನ ನಡೆಸಿದ್ರು. ಆ ಒಂದು ಪ್ರತಿಭಟನೆಯಲ್ಲಿ ಬಲಾಢ್ಯರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂತಹದ್ದು ಎ ಟಿ ರಾಮಸ್ವಾಮಿ ಅವರ ವಾದವಾಗಿತ್ತು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.